ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಮಹೇಶ್ ತಿಮರೋಡಿ ಧರ್ಮಸ್ಥಳದ ವಿಚಾರದಲ್ಲಿ ಹೋರಾಟ ನಡೆಸುತ್ತಿರುವಂತಹ ಹೋರಾಟಗಾರ. ಇದೇ ತಿಮರೋಡಿ ಮನೆ ಮೇಲೆ ಇಂದು SIT ದಾಳಿ ಮಾಡಿತ್ತು. ಮಾಸ್ಕ್ ಮ್ಯಾನ್ ಜೊತೆ ಎಂಟ್ರಿ ಕೊಟ್ಟಿದ್ದಂತ ಪೊಲೀಸರು ಬೆಳಗ್ಗಿನಿಂದ ರಾತ್ರಿವರೆಗೂ ಕೂಡ ಶೋಧ ನಡೆಸಿದ್ರು. ತಿಮರೋಡಿ ಮನೆಯಲ್ಲಿದ್ದಂತ ಚಿನ್ನಯ್ಯನ ಮೊಬೈಲ್ ಅನ್ನು ಕೂಡ ಸೀಸ್ ಮಾಡಲಾಯಿತು. ಹಾಗಾದ್ರೆ ಬುರುಡೆಗೆ ತಿಮರೋಡಿ ನಂಟಿದ್ಯಾ? ಸ್ವಾಮೀಜಿಯನ್ನು ಕೂಡ ಈ ಬುರುಡೆ ಗ್ಯಾಂಗ್ ಭೇಟಿ ಮಾಡಿದ್ದು ಯಾಕೆ? ಎಲ್ಲಿದೆ ಒಂದು ಇನ್ಸೈಡ್ ರಿಪೋರ್ಟ್. ತಿಮರೋಡಿ ನಿವಾಸದಲ್ಲೇ ಆವಾಸ, ತಿಮರೋಡಿ ಮನೆಯಲ್ಲೇ ಮೊಬೈಲ್, ತಿಮರೋಡಿ ಸೂರಿನಲ್ಲಿ ಚಾನಲ್ಗಳಿಗೆ ಸಂದರ್ಶನ, ತಿಮರೋಡಿ ಬಿಡೋರದಲ್ಲೇ ಬಟ್ಟೆ ಬ್ಯಾಗು. ಉಜಿರೆಯ ತಿಮರೋಡಿ ಗೃಹ ಚಿನ್ನಯ್ಯಗೆ ಆಶ್ರಯ ತಾಣವಾಗಿತ್ತು. ಬುರುಡೆ ಬಿಡೋಕೆ ಬಂದಾಗ, ಬುರುಡೆ ಬಿಡ್ತಿದ್ದಾಗ ತಿಮರೋಡಿ ಮನೆಯಲ್ಲೇ ತಂಗುತ್ತಿದ್ದ ಚಿನ್ನಯ್ಯ SIT ಮುಂದೆ ಸ್ಫೋಟಕ ವಿಚಾರ ಬಾಯ್ಬಿಟ್ಟಿದ್ದ. ಎಲ್ಲಿದ್ಯಪ್ಪ ಇಷ್ಟು ದಿನ ಅಂದಾಗ ತಿಮರೋಡಿ ಮನೆಯತ್ತ ಬೊಟ್ಟು ಮಾಡಿದ್ದ. ಇಷ್ಟೇ, ಇವತ್ತು ಬೆಳಗ್ಗೆ ಮಹೇಶ್ ಶೆಟ್ಟಿ ತಿಮರೋಡಿ ನಿವಾಸದತ್ತ ನುಗ್ಗಿದ SIT ಟೀಮ್. ಚಿನ್ನಯ್ಯ ಆಗಿದ್ದ ರೂಮ್ ಜಾಲಾಡಿದೆ. ಬುರುಡೆ ಕೇಸ್, ಮಹೇಶ್ ಶೆಟ್ಟಿ ತಿಮರೋಡಿ ಮನೆ ಮೇಲೆ SIT ರೇಡ್. ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯನ ಮೊಬೈಲ್, ಬಟ್ಟೆ, ಬ್ಯಾಗ್ ಸೀಸ್. ರಾಜ್ಯದ ಪ್ರತಿಷ್ಠಿತ ಸ್ವಾಮೀಜಿಯನ್ನ ಭೇಟಿಯಾಗಿತ್ತ ಬುರುಡೆ ಗ್ಯಾಂಗ್. ಧರ್ಮಸ್ಥಳದಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬಿಟ್ಟ ಬುರುಡೆ ಕೇಸ್ನ ಬಂಡವಾಳ ಬಗೆದಷ್ಟ ಬಯಲಾಗ್ತಿದೆ. ಚಿನ್ನಯ್ಯ ಪೂರ್ವಾಪರ ಕೆದಕಿದ SIT ಚಿನ್ನಯ್ಯನ ಹೇಳಿಕೆ ಆಧರಿಸಿ ಇವತ್ತು ಮೆಗಾ ರೇಡ್ ನಡೆಸಿದೆ. ಶೋಧ ಕಾರ್ಯಾಚರಣೆ ವೇಳೆ ಕಳೇಬರ ಸಿಗದಿದ್ದಾಗ ತಿಮರೋಡಿ ಮನೆಯಲ್ಲಿ ಗಲಾಟೆಯಾಗಿತ್ತು ಅಂತ ಚಿನ್ನಯ್ಯ ಹೇಳಿದ್ನಂತೆ. ಜೊತೆಗೆ ವಿಚಾರಣೆಯಲ್ಲಿ ತಿಮರೋಡಿ ಮಟ್ಟಣ್ಣನವರ್ ಜಯಂತ್ ಹೆಸರನ್ನ ಬಾಯ್ಬಿಟ್ಟಿದ್ದ. ನನ್ನೆಲ್ಲಾ ವಸ್ತುಗಳು ತಿಮರೋಡಿ ಮನೆಯಲ್ಲಿವೆ ಎಂದಿದ್ದ. ಹೀಗಾಗಿ ಕೋರ್ಟ್ನಿಂದ ಸರ್ಚ್ ವಾರಂಟ್ ಪಡೆದ SIT ಅಧಿಕಾರಿಗಳು ಇವತ್ತು ಉಜಿರೆಯಲ್ಲಿರೋ ತಿಮರೋಡಿ ನಿವಾಸವನ್ನ ಜಾಲಾಡಿದ್ದಾರೆ. ಈ ವೇಳೆ ತಿಮರೋಡಿ, ಮಟ್ಟಣ್ಣನವರ್, ಜಯಂತ್ ಇರಲಿಲ್ಲ. ಮಾಸ್ಕ್ ಮ್ಯಾನ್ ಸಮ್ಮುಖದಲ್ಲಿ ಮಹಜರು ನಡೆಸಿ ಹಲವು ವಸ್ತುಗಳನ್ನ ಸೀಸ್ ಮಾಡಿದ್ದಾರೆ. ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯನ ವಸ್ತುಗಳನ್ನ ಸೀಸ್ ಮಾಡಲಾಗಿದೆ. ಚಿನ್ನಯ್ಯ ಬಳಸ್ತಾ ಇದ್ದ ಆಂಡ್ರಾಯ್ಡ್ ಮೊಬೈಲ್, CC ಕ್ಯಾಮೆರಾ, ಹಾರ್ಡ್ ಡಿಸ್ಕ್, ಮಹತ್ವದ ದಾಖಲೆಗಳು, ಚಿನ್ನಯ್ಯನ ಬಟ್ಟೆ ಬ್ಯಾಗ್ ವಶಪಡಿಸಿಕೊಳ್ಳಲಾಗಿದೆ. ಮಾಸ್ಕ್ ಮ್ಯಾನ್ನ ID ಕಾರ್ಡ್ ಸೇರಿ ಎಲ್ಲಾ ವಸ್ತುಗಳ ವಿವರ ಬರೆದಿರೋ ಅಧಿಕಾರಿಗಳು FSLಗೆ ಕಳುಹಿಸಲಿದ್ದಾರೆ. ತಿಮರೋಡಿ ಚಿನ್ನಯ್ಯ ನಂಟು ಸಿಕ್ತ ಮಹತ್ವದ ಸಾಕ್ಷ್ಯ. SIT ವಿಚಾರಣೆ ವೇಳೆ ಬುರುಡೆ ಚಿನ್ನಯ್ಯ ಮತ್ತು ತಿಮರೋಡಿ ನಡುವಿನ ನಂಟ ಬಯಲಾಗಿದೆ. ಅದೇನು ಅಂತ ನೋಡೋದಾದ್ರೆ, ಬುರುಡೆ ಮ್ಯಾನ್ ಚಿನ್ನಯ್ಯಗೆ ತಿಮರೋಡಿ ಜೊತೆ ನಂಟಿತ್ತು ಅನ್ನೋದಕ್ಕೆ ಹಲವು ಸಾಕ್ಷ್ಯ ಸಿಕ್ಕಿದೆ. ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯನ ಫೋನ್ ಪತ್ತೆಯಾಗಿದೆ. ಚಿನ್ನಯ್ಯ 2 ತಿಂಗಳು ತಿಮರೋಡಿ ಮನೆಯಲ್ಲೇ ಇದ್ಕೊಂಡು ಹಲವು ಚಾನೆಲ್ಗಳಿಗೆ 20 ರಿಂದ 25 ಸಂದರ್ಶನ ನೀಡಿದ್ದಂತೆ. ಅಲ್ಲದೆ ತಿಮರೋಡಿ ಮನೆಗೆ ಚಿನ್ನಯ್ಯ ತೆರಳುತ್ತಾ ಇದ್ದ ದೃಶ್ಯವೂ ಲಭ್ಯವಾಗಿದೆ. ಮನೆಯಲ್ಲಿ ಕೊಡ್ತಿದ್ದ ಸಂದರ್ಶನ ಮತ್ತು ಚಿನ್ನಯ್ಯ ತಿಮರೋಡಿ ಮನೆಗೆ ಹೋಗಿ ಬರ್ತಿದ್ದ ಈ ದೃಶ್ಯಗಳು ಸಾಕ್ಷಿಯಾಗಿ ನಿಂತಿವೆ. ಚಿನ್ನಯ್ಯ ಹೋಗಿ ಬರ್ತಿದ್ದ KA-19 MP8545 ಕಿಯಾ ಕಾರನ್ನ ಪರಿಶೀಲನೆ ಮಾಡಲಾಗಿದ್ದು ಉಜಿರೆಯ ಪ್ರಮೋದ್ ಕುಮಾರ್ ಶೆಟ್ಟಿ ಅನ್ನೋರಿಗೆ ಸೇರಿದ ಕಾರು ಎನ್ನಲಾಗಿದೆ. ರಾಜ್ಯದ ಪ್ರಖ್ಯಾತ ಸ್ವಾಮೀಜಿ ಭೇಟಿಯಾಗಿತ್ತಂತೆ ಬುರುಡೆ ಗ್ಯಾಂಗ್. ಬುರುಡೆ ಕೇಸ್ ಸಿಕ್ಕ ಕಡೆಯಲ್ಲೆಲ್ಲ ಉರುಳುತ್ತಾ ಇದೆ. ಧರ್ಮಸ್ಥಳದಿಂದ ಶುರುವಾಗಿ ಮಂಡ್ಯ, ತಮಿಳುನಾಡು, ದೆಹಲಿಯವರೆಗೂ ಲಿಂಕ್ ವ್ಯಾಪಿಸಿತ್ತು. ಇದೀಗ ಪುಣೆಯಲ್ಲೂ ಒಬ್ಬ ವಕೀಲರನ್ನ ಭೇಟಿಯಾಗಿದ್ರಂತೆ. ಜೊತೆಗೆ ರಾಜ್ಯದ ಒಬ್ಬ ಪ್ರಭಾವಿ ಸ್ವಾಮೀಜಿಗಳ ಬಳಿಗೂ ಚಿನ್ನಯ್ಯನನ್ನ ಕರ್ಕೊಂಡು ಹೋಗಿತ್ತಂತೆ. ಹೀಗೆ ಎಲ್ಲ ಹೋದ್ರೂ ಗ್ಯಾಂಗ್ ವಿಡಿಯೋ ರೆಕಾರ್ಡ್ ಮಾಡ್ತಿತ್ತಂತೆ. ಸ್ವಾಮೀಜಿ ಜೊತೆ ಮಾತನಾಡಿರೋ ವಿಡಿಯೋ ತಿಮರೋಡಿ ಮನೆಯಲ್ಲಿದೆ ಅಂತ ಚಿನ್ನಯ್ಯ ಹೇಳಿದ್ದು. ಈ ವಿಡಿಯೋಗಾಗಿ SIT ಶೋಧ ನಡೆಸಿದೆ. ಮನೆಯಲ್ಲೇ ಹಲವು ಪ್ರಶ್ನೆ ಕೇಳಿ ಚಿನ್ನಯ್ಯನಿಂದ ಉತ್ತರ ಪಡೆದುಕೊಳ್ಳಲಾಗಿದೆ. ಸ್ಪಾಟ್ನಲ್ಲೇ ಹಲವು ಪ್ರಶ್ನೆ ಕೇಳಿ ವಿಡಿಯೋ ರೆಕಾರ್ಡ್ ಮಾಡಿರೋ SIT ತಿಮರೋಡಿ ಮನೆಯಲ್ಲಿ ಎಷ್ಟು ದಿನಗಳಿಂದ ವಾಸವಿದ್ದೆ, ಗುಂಡಿ ಅಗೆತಕ್ಕ ಮುನ್ನ ಈ ಮನೆಗೆ ಬಂದಿದ್ದ, ದೂರು ಕೊಡಲು ಬಂದಾಗ ಎಲ್ಲಿ ವಾಸವಾಗಿದ್ದೆ, SIT ಕಚೇರಿಗೆ ಬರುವ ಮುನ್ನ ಎಲ್ಲಿಗೆ ಹೋಗ್ತಿದ್ದೆ, ವಿಚಾರಣೆ ಬಳಿಕ ಮನೆಗೆ ಬಂದು ಏನು ಮಾಡ್ತಿದ್ದೆ, 2 ತಿಂಗಳಿಂದ ಯಾರ್ಯಾರು ನಿನ್ನ ಭೇಟಿ ಮಾಡಿದ್ರು, ನಿನ್ನ ಸಂದರ್ಶನ ಮಾಡಿದವರು ಯಾರೋ, ನಿನ್ನ ಯಾರು ಕರೆತಂದ್ರು, ಜೊತೆಯಲ್ಲಿ ಯಾರು ಇರ್ತಿದ್ರು, ಈ ಮನೆಗೆ ಬಂದಾಗ ಯಾರನ್ನ ಮೊದಲು ಭೇಟಿ ಮಾಡಿದೆ ಅಂತ ವಿಚಾರಣೆ ನಡೆಸಿದ್ದಾರೆ. ಇದರ ಜೊತೆಗೆ ತಿಮರೋಡಿ ಸಹೋದರ ಮೋಹನ್ ಕುಮಾರ್ ಶೆಟ್ಟಿಗೂ ಶಾಕ್ ಕೊಟ್ಟಿದೆ. ಬುರುಡೆ ಮ್ಯಾನ್ ಚಿನ್ನಯ್ಯ ವಿಚಾರಣೆ ವೇಳೆ ತಿಮರೋಡಿ, ಮಟ್ಟಣ್ಣನವರ್ ಮತ್ತು ಜಯಂತ್ ಹೆಸರು ಹೇಳಿರೋದ್ರಿಂದ ಈ ಮೂವರಿಗೂ ನೋಟಿಸ್ ಕೊಡೋ ಸಾಧ್ಯತೆ ಇದೆ.
ಪೃಥ್ವಿರಾಜ್ ಜೊತೆ ಅಶೋಕ್, TV9 ಧರ್ಮಸ್ಥಳ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.